ಇಂದು ನಾವು ದೇವರಿಗೆ ಏನನ್ನು ಅರ್ಪಿಸಬಹುದು ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ದೇವರ ವಾಕ್ಯವನ್ನು ಕಲಿಯಲು ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳೋಣ. ನಮ್ಮ ಜೀವನದಲ್ಲಿ ನಾವು ವಿವಿಧ ರೀತಿಯ ಘಟನೆಗಳಿಗೆ ಗಮನ ಕೊಡಬೇಕು ಮತ್ತು ಗಮನ ಹರಿಸಬೇಕು. ನಮ್ಮ ಜನ್ಮದಿನಗಳು, ನಮ್ಮ ಕುಟುಂಬದವರ ಜನ್ಮದಿನಗಳು, ಪೋಷಕರ 60ನೇ ಜನ್ಮದಿನ, ವಿವಿಧ ರೀತಿಯ ವಾರ್ಷಿಕೋತ್ಸವಗಳು, ಶಾಲೆಯಲ್ಲಿ ಮಕ್ಕಳ ಮೊದಲ ದಿನ, ಗಂಡನ ಪದೋನ್ನತಿ ಮತ್ತು ಇತ್ಯಾದಿ. ಈ ಸಂತೋಷದಾಯಕ ವಾರ್ಷಿಕೋತ್ಸವಗಳ ದಿನಾಂಕಗಳು ಸಮೀಪಿಸುತ್ತಿರುವಾಗ ಮುಂಬರುವ ಕಾರ್ಯಕ್ರಮವನ್ನು ಆಚರಿಸಲು ನಾನು ಏನು ಮಾಡಬೇಕು ಎಂದು ನೀವು ಯೋಚಿಸುವುದಿಲ್ಲವೇ? ನಿಮ್ಮ ಪೋಷಕರ ಜನ್ಮದಿನಗಳು, ವಿಶೇಷವಾಗಿ ಅವರ 60ನೇ ಜನ್ಮದಿನ, ಶಾಲೆಯಲ್ಲಿ ನಿಮ್ಮ ಮಕ್ಕಳ ಮೊದಲ ದಿನ ಅಥವಾ ಪದವಿ ಪ್ರಾಪ್ತಿ, ನಿಮ್ಮ ಗಂಡನ ಪದೋನ್ನತಿ, ನೀವು ಹೊಸ ಮನೆಗೆ ಹೋದ ದಿನ ಮತ್ತು ಇಂತಹ ವಿಶೇಷ ದಿನಗಳನ್ನು ಆಚರಿಸಲು ವಿಶೇಷ ದಿನಗಳಿವೆ. ನಮಗೆ ವಿಶೇಷ ಅರ್ಥವನ್ನು ಹೊಂದಿರುವ ಅನೇಕ ದಿನಗಳು ಇರಬೇಕು. ಅವುಗಳು ಇತರ ಸಾಮಾನ್ಯ ದಿನಗಳಿಗಿಂತ ಭಿನ್ನವಾಗಿರುತ್ತವೆ. ಉದಾಹರಣೆಗೆ, ನಿಮ್ಮ ಹೆಂಡತಿಯ ಜನ್ಮದಿನ ಬಂದಾಗಲೆಲ್ಲ ಆಕೆಯ ಹುಟ್ಟುಹಬ್ಬದಂದು ಯಾವ ಉಡುಗೊರೆಯನ್ನು ನೀಡಬೇಕು ಎಂದು ನೀವು ಯೋಚಿಸುವುದಿಲ್ಲವೇ? ನನ್ನ ಮಕ್ಕಳು ಯಾವುದರಿಂದ ಸಂತೋಷ ಪಡುತ್ತಾರೆ? ನನ್ನ ಪತಿ ಯಾವುದರಿಂದ ಸಂತೋಷ ಪಡುತ್ತಾರೆ? ನನ್ನ ಹೆಂಡತಿಗೆ ಏನು ಸಂತೋಷವಾಗುತ್ತದೆ? ನನ್ನ ಪೋಷಕರನ್ನು ಸಂತೋಷಪಡಿಸಲು ಏನು ಕೊಡಬೇಕು? ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ಈ ವಿಷಯಗಳ ಬಗ್ಗೆ ಯೋಚಿಸುತ್ತೇವೆ. ಹಾಗಾದರೆ ದೇವರನ್ನು ಮೆಚ್ಚಿಸಲು ನಾನು ಏನನ್ನು ಅರ್ಪಿಸಬಹುದು? ನಾನು ಅದನ್ನು ಅವರಿಗೆ ಹೇಗೆ ಅರ್ಪಿಸಬೇಕು ಎಂದು ನಾವು ಯೋಚಿಸಬೇಕು. ಈಗ ನಮ್ಮ ಪರಲೋಕದ ಮನೆಗೆ ಹಿಂದಿರುಗುವ ದಿನವು ಸಮೀಪಿಸುತ್ತಿದೆ. ನಾನು ಶಾಶ್ವತ ಆಧ್ಯಾತ್ಮಿಕ ಮನೆಗೆ ಹಿಂದಿರುಗಿದಾಗ ನನ್ನ ಆತ್ಮಿಕ ಪೋಷಕರಾದ ತಂದೆ ಮತ್ತು ತಾಯಿಯನ್ನು ಸಂತೋಷ ಪಡಿಸಲು ನಾನು ಏನು ಕೊಡಬೇಕು? ನಾನು ಸಾವಿರಾರು ವಿಧದ ಅಮೂಲ್ಯ ಕಲ್ಲುಗಳು, ಚಿನ್ನ ಮತ್ತು ಬೆಳ್ಳಿಯನ್ನು ಕೊಟ್ಟರೆ ಅವರು ಸಂತೋಷ ಪಡುತ್ತಾರೆಯೇ? ಅವರು ಈ ವಸ್ತುಗಳಿಂದ ಸಂತೋಷ ಪಡುತ್ತಾರೆಯೇ? ದೇವರು ಈಗಾಗಲೇ ಇಡೀ ವಿಶ್ವವನ್ನು ಹೊಂದಿದ್ದಾರೆ. ಆ ಅಮೂಲ್ಯ ಕಲ್ಲುಗಳು, ಚಿನ್ನ ಅಥವಾ ಬೆಳ್ಳಿಯಿಂದ ದೇವರು ಸಂತೋಷ ಪಡುವುದಿಲ್ಲ. ಆದ್ದರಿಂದ ಇಂದು ನಾವು ದೇವರಿಗೆ ಏನನ್ನು ಅರ್ಪಿಸಬಹುದು ಎಂಬುದರ ಕುರಿತು ಯೋಚಿಸೋಣ. ಇದರಿಂದ ನಾವು ಅವರನ್ನು ಹೆಚ್ಚು ಸಂತೋಷ ಪಡಿಸಬಹುದು. ಇದಲ್ಲದೆ ನಮ್ಮ ಸುತ್ತಲಿರುವ ಜನರು ಮೆಚ್ಚುವ ವಿಷಯಗಳು ಮತ್ತು ದೇವರು ಮೆಚ್ಚುವ ವಿಷಯಗಳ ನಡುವಿನ ವ್ಯತ್ಯಾಸಗಳ ಬಗ್ಗೆ ಯೋಚಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳೋಣ. ಎಫೆಸದವರಿಗೆ ಅಧ್ಯಾಯ 5ಕ್ಕೆ ಹೋಗೋಣ ಮತ್ತು ಅಧ್ಯಾಯ 5 ವಚನ 6 ಒಟ್ಟಿಗೆ ಓದೋಣ. ಹುರುಳಿಲ್ಲದ ಮಾತುಗಳನ್ನಾಡುವವರಿಗೆ ಕಿವಿಗೊಟ್ಟು ಮೋಸ ಹೋಗಬೇಡಿರಿ. ಅಂಥ ಕೃತ್ಯಗಳ ನಿಮಿತ್ತದಿಂದ ದೇವರ ಕೋಪವು ಆತನಿಗೆ ಅವಿಧೇಯರಾಗಿರುವವರ ಮೇಲೆ ಬರುತ್ತದೆ. ನೀವು ಅವರೊಂದಿಗೆ ಪಾಲುಗಾರರಾಗಬೇಡಿರಿ. ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದಿರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಬೆಳಕಿನವರಂತೆ ನಡೆದುಕೊಳ್ಳಿರಿ. ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ. ಕರ್ತನಿಗೆ ಮೆಚ್ಚುಗೆಯಾದದ್ದು ಏನೆಂಬುದನ್ನು ಪರಿಶೋಧಿಸಿ ತಿಳುಕೊಳ್ಳಿರಿ. ನಾವು ಏನನ್ನು ಅರ್ಪಿಸಿದರೆ ದೇವರಿಗೆ ಹೆಚ್ಚು ಮೆಚ್ಚುಗೆಯಾಗಿರುತ್ತದೆ? ಕರ್ತನಿಗೆ ಮೆಚ್ಚುಗೆಯಾದದ್ದು ಏನೆಂಬುದನ್ನು ಪರಿಶೋಧಿಸಿ ತಿಳುಕೊಳ್ಳಿರಿ ಎಂದು ಬರೆಯಲಾಗಿದೆ. ಕತ್ತಲೆಗೆ ಸಂಬಂಧವಾದ ಕೃತ್ಯಗಳಿಂದ ಯಾವ ಪ್ರಯೋಜನವೂ ಬರಲಾರದು. ಅವುಗಳಲ್ಲಿ ಪಾಲುಗಾರರಾಗಿರದೆ ಅವುಗಳನ್ನು ಬಯಲಿಗೆ ತಂದು ಖಂಡಿಸಿರಿ. ನನಗೆ ಮೆಚ್ಚುಗೆಯಾಗುವುದು ಯಾವುದು ಎಂದು ದೇವರು ನಮಗೆ ಪ್ರಶ್ನೆ ಕೇಳುತ್ತಾರೆ. ಅದರ ನಂತರ ಅವರು ಫಲದ ವಿವರಣೆಯ ಮೂಲಕ ನಮಗೆ ಉತ್ತರವನ್ನು ನೀಡುತ್ತಾರೆ. ಹಾಗಾದರೆ ದೇವರಿಗೆ ಹೆಚ್ಚು ಮೆಚ್ಚುಗೆಯಾದದ್ದು ಯಾವುದು? ಮೀಕಾ ಅಧ್ಯಾಯ 6ಕ್ಕೆ ಹೋಗುತ್ತಾ ಅಧ್ಯಾಯ 6 ವಚನ 6 ಒಟ್ಟಿಗೆ ಓದೋಣ. ನಾನು ಯೆಹೋವನ ಸನ್ನಿಧಿಯಲ್ಲಿ ಯಾವ ಕಾಣಿಕೆಯೊಡನೆ ಕಾಣಿಸಿಕೊಳ್ಳಲಿ? ಯಾವುದನ್ನರ್ಪಿಸಿ ಮಹೋನ್ನತ ದೇವರ ಸಮ್ಮುಖದಲ್ಲಿ ಅಡ್ಡ ಬೀಳಲಿ? ಹೋಮದ ಪಶುಗಳನ್ನು, 1 ವರ್ಷದ ಕರುಗಳನ್ನು ತೆಗೆದುಕೊಂಡು ಬಂದು ಆತನ ಮುಂದೆ ಕಾಣಿಸಿಕೊಳ್ಳಲು, ಸಾವಿರಾರು ಟಗರುಗಳನ್ನು, ಲಕ್ಷೋಪಲಕ್ಷ ತೈಲ ಪ್ರವಾಹಗಳನ್ನು ನೋಡಿ ಯೆಹೋವನು ಮೆಚ್ಚಾನೆ. ನನ್ನ ದ್ರೋಹದ ನಿಮಿತ್ತ ನನ್ನ ಚೊಚ್ಚಲ ಮಗನನ್ನು ಅರ್ಪಿಸಲು, ನನ್ನ ಆತ್ಮದ ಪಾಪಕ್ಕಾಗಿ ನನ್ನ ಗರ್ಭದ ಫಲವನ್ನು ಸಲ್ಲಿಸಲು, ಮನುಷ್ಯನೇ, ಒಳ್ಳೆಯದು ಇಂಥದ್ದೇ ಎಂದು ಯೆಹೋವನು ನಿನಗೆ ತೋರಿಸಿದ್ದಾನಷ್ಟೇ. ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು ಇಷ್ಟನ್ನೇ ಹೊರತು ಯೆಹೋವನು ನಿನ್ನಿಂದ ಇನ್ನೇನು ಅಪೇಕ್ಷಿಸುವನು? ನಾವು ದೇವರೊಂದಿಗೆ ನಡೆದರೆ ದೇವರಿಗೆ ಸಂತೋಷವಾಗುತ್ತದೆ ಎಂದು ಮೀಕಾ ಅಧ್ಯಾಯ 6ರಲ್ಲಿ ಬರೆಯಲಾಗಿದೆ. ಆದ್ದರಿಂದ ದೇವರು ಈ ಭೂಮಿಗೆ ಶರೀರದಲ್ಲಿ ಆತ್ಮನು ಮತ್ತು ಮದಲಗಿತ್ತಿಯಾಗಿ ಬಂದಿದ್ದಕ್ಕೆ
ಒಂದು ಕಾರಣವಿರಬೇಕು. ಮೀಕ ಅಧ್ಯಾಯ 6 ನೋಡಿದಾಗ ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳಬೇಕು ಎಂದು ಹೇಳಲಾಗಿದೆ. ಸಾವಿರಾರು ಟಗರುಗಳನ್ನು ಲಕ್ಷೋಪಲಕ್ಷ ತೈಲ ಪ್ರವಾಹಗಳ ಅರ್ಪಣೆಗಿಂತ ದೇವರೊಂದಿಗೆ ನಡೆಯುವ ನಮ್ಮ ಕ್ರಿಯೆಯನ್ನು ದೇವರು ಹೆಚ್ಚು ಮೆಚ್ಚುತ್ತಾರೆ ಎಂದು ಸತ್ಯವೇದ ಸಾಕ್ಷಿ ಹೇಳುತ್ತದೆ. ಹಾಗಾದರೆ ನಾವು ನಮ್ಮ ದೇವರೊಂದಿಗೆ ಹೇಗೆ ನಡೆಯಬಹುದು? ದೇವರ ಕೆಲಸದಲ್ಲಿ ಭಾಗಿಯಾಗುವ ಮೂಲಕ ನಾವು ನಮ್ಮ ದೇವರೊಂದಿಗೆ ನಡೆಯಬಹುದು. ಲೂಕ ಅಧ್ಯಾಯ 19 ವಚನ 10ರಲ್ಲಿ ದೇವರ ಬೋಧನೆಯನ್ನು ನೋಡೋಣ. ಮನುಷ್ಯಕುಮಾರನು ಬಂದನು. ಯೇಸು ಈ ಭೂಮಿಗೆ ಶರೀರದಲ್ಲಿ ಬರಲು ಕಾರಣವೇನು? ಅವರು ಬಂದ ಉದ್ದೇಶವೇನು? ಪರಲೋಕದಿಂದ ಕಳೆದು ಹೋದ ತನ್ನ ಮಕ್ಕಳನ್ನು ಹುಡುಕಿ ರಕ್ಷಿಸಲು ಅವರು ಈ ಭೂಮಿಗೆ ಬಂದರು ಎಂದು ಬರೆಯಲಾಗಿದೆ. ಹಾಗಾದರೆ ನಾವು ಕಳೆದು ಹೋಗಿದ್ದೇವೆ ಎಂದು ಯೇಸು ಏಕೆ ಹೇಳಿದರು? ಮತ್ತಾಯ ಅಧ್ಯಾಯ 9 ವಚನ 13 ಓದುವ ಮೂಲಕ ಉತ್ತರವನ್ನು ಕಂಡುಹಿಡಿಯೋಣ. ನೀವು ಹೋಗಿ ನನಗೆ ಯಜ್ಞವು ಬೇಡ, ಕರುಣೆಯೇ ಬೇಕು ಎಂಬ ಮಾತಿನ ಅರ್ಥವನ್ನು ಕಲಿತುಕೊಳ್ಳಿರಿ. ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ. ಅವರು ಯಾರನ್ನು ಕರೆಯುವುದಕ್ಕೆ ಬಂದವರು? ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಅಂದನು. ಯೇಸು ಇದರ ಕುರಿತು ನಮಗೆ ಅರಿವು ನೀಡಿದರು. ಇಲ್ಲಿ ಹೇಳಿರುವ ಪಾಪಿಗಳು ಯಾರು? ಪರಲೋಕ ರಾಜ್ಯದಲ್ಲಿ ಪಾಪ ಮಾಡಿ ಈ ಭೂಮಿಗೆ ದೊಬ್ಬಲ್ಪಟ್ಟ ಆತ್ಮಗಳೆಲ್ಲ ಪಾಪಿಗಳಲ್ಲವೇ? ಲೂಕನ ಸುವಾರ್ತೆಯಲ್ಲಿ ಯೇಸು ಇದರ ಕುರಿತು ನೀಡಿದ ಹೆಚ್ಚು ವಿವರವಾದ ವಿವರಣೆಯನ್ನು ನೋಡೋಣ. ಲೂಕ ಅಧ್ಯಾಯ 15 ವಚನ 7ಕ್ಕೆ ಹೋಗೋಣ. ಅದರಂತೆ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ 99 ಮಂದಿ ನೀತಿವಂತರಿಗಿಂತ ಏನು ಮಾಡುವ ಪಾಪಿ? ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯವಾಗಿ ಏನಾಗುವುದು? ಪರಲೋಕದಲ್ಲಿ ಸಂತೋಷ ಉಂಟಾಗುವುದೆಂದು ನಿಮಗೆ ಹೇಳುತ್ತೇನೆ. ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯವಾಗಿ ಸಂತೋಷ ಉಂಟಾಗುವುದು. ದೇವರನ್ನು ಮೆಚ್ಚಿಸುವ ಬಗ್ಗೆ ಯೋಚಿಸಲು ದೇವರು ನಮಗೆ ಹೇಳಿದರು ಮತ್ತು ಲೂಕನ ಸುವಾರ್ತೆಯಲ್ಲಿ ಅವರು ನಮಗೆ ಉತ್ತರವನ್ನು ನೀಡಿದರು. ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ 99 ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯವಾಗಿ ಪರಲೋಕದಲ್ಲಿ ಸಂತೋಷ ಉಂಟಾಗುವುದು ಎಂದು ದೇವರು ಹೇಳಿದರು. ನಮ್ಮ ಪಶ್ಚಾತ್ತಾಪವು ದೇವರನ್ನು ಮೆಚ್ಚಿಸುವುದಾದರೆ ಮತ್ತು ಅವರನ್ನು ಸಂತೋಷ ಪಡಿಸುವುದಾದರೆ ನಾವು ಅದನ್ನು ಮಾಡಬೇಕಲ್ಲವೇ? ನಮ್ಮ ಶಾಶ್ವತ ಪರಲೋಕದ ಮನೆಗೆ ಹಿಂದಿರುಗುವ ದಿನವು ಹತ್ತಿರವಾಗುತ್ತಿರುವುದರಿಂದ ನಾವು ನಮ್ಮ ಪಶ್ಚಾತ್ತಾಪವನ್ನು ವಿಳಂಬ ಮಾಡಬಾರದು. ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ. ಒಂದು ಅವಕಾಶದಲ್ಲಿ ಕೆಲಸ ಮಾಡಲು ಸಮಯವನ್ನು ಕಳೆದುಕೊಂಡರೆ ಆ ಅವಕಾಶವು ಎಷ್ಟೇ ಮೌಲ್ಯಯುತವಾಗಿದ್ದರೂ ಅದು ಅರ್ಥಹೀನವಾಗುತ್ತದೆ. 10 ಕನ್ಯೆಯರ ಸಾಮ್ಯದಲ್ಲಿ 5 ಬುದ್ಧಿ ಇಲ್ಲದ ಕನ್ಯೆಯರು ಸಾಕಷ್ಟು ಎಣ್ಣೆಯನ್ನು ಸಿದ್ಧ ಮಾಡಿರಲಿಲ್ಲ. ಇಗೋ ಮೊದಲಿಂಗನು, ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎಂಬ ಕೂಗಾದಾಗ ಅವರು ಸಿದ್ಧರಿರಲಿಲ್ಲ. ಆ ಸಮಯದಲ್ಲಿ ಸಿದ್ಧ ಮಾಡದೇ ಇದ್ದುದರಿಂದ ಅವರು ಗಾಬರಿಗೊಂಡರು. ಆದ್ದರಿಂದ ಬುದ್ಧಿ ಇಲ್ಲದ ಕನ್ಯೆಯರ ಆರತಿಗಳು ಆರಿ ಹೋಗುತ್ತಿರುವ ಕಾರಣ ಅವರು ಸಾಕಷ್ಟು ಎಣ್ಣೆಯನ್ನು ಸಿದ್ಧ ಮಾಡಿದ 5 ಬುದ್ಧಿವಂತ ಕನ್ಯೆಯರ ಬಳಿಗೆ ಹೋಗಿ ಅವರ ಎಣ್ಣೆಯಲ್ಲಿ ಸ್ವಲ್ಪವನ್ನು ಕೊಡುವಂತೆ ಕೇಳಿಕೊಂಡರು. ಎಷ್ಟಾದರೂ ಆ ಬುದ್ಧಿವಂತೆಯರು, ನಿಮಗೆ ಕೊಟ್ಟರೆ ನಮಗೂ ನಿಮಗೂ ಕೂಡ ಸಾಲದೆ ಹೋದೀತು, ನೀವು ಮಾರುವವರ ಬಳಿಗೆ ಹೋಗಿ ಕೊಂಡುಕೊಂಡರೆ ಒಳ್ಳೆಯದು ಅಂದರು. ಆದರೆ ಅವರು ಕೊಂಡುಕೊಳ್ಳಲಿಕ್ಕೆ ಹೋದಾಗ ಏನಾಯಿತು? ಮದುವೆ ಮನೆಯ ಬಾಗಿಲು ಮುಚ್ಚಲಾಯಿತು. ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ. ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ. ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು ಎಂದು ಸತ್ಯವೇದ ಹೇಳುತ್ತದೆ. ಒಮ್ಮೆ ನಾವು ಅವಕಾಶ ಸಿಕ್ಕಿದಾಗ ಕೆಲಸ ಮಾಡಲು ಸರಿಯಾದ ಸಮಯವನ್ನು ಕಳೆದುಕೊಂಡರೆ ನಂತರ ನಾವು ಅದರ ಅವಶ್ಯಕತೆಯನ್ನು ಅರಿತು ಅದನ್ನು ಸಾಧಿಸಲು ಪ್ರಯತ್ನಿಸಿದಾಗ ಅದು ಅರ್ಥಹೀನವಾಗುತ್ತದೆ. ಭೂಮಿಯು ನಿಜವಾಗಿಯೂ ವಿಶ್ವದಲ್ಲಿ ಧೂಳಿನ ಕಣವಾಗಿದೆ. ಆದ್ದರಿಂದ ದೇವರನ್ನು ಮೆಚ್ಚಿಸಲು ನಾವು ಈ ಭೂಮಿಯಲ್ಲಿ ಏನನ್ನೂ ಅರ್ಪಿಸಲು ಸಾಧ್ಯವಿಲ್ಲ. ಹಾಗಾದರೆ ನಿಜವಾಗಿಯೂ ದೇವರಿಗೆ ಯಾವುದು ಹೆಚ್ಚು ಮೆಚ್ಚುಗೆಯಾದದ್ದು ಎಂಬುದರ ಕುರಿತು ನಾವು ಯೋಚಿಸಬೇಕು. ಪರಲೋಕದಲ್ಲಿ ಉದಯ ನಕ್ಷತ್ರನಿಂದ ವಂಚನೆಗೊಳಗಾಗಿ ಈ ಭೂಮಿಗೆ ದೊಬ್ಬಲ್ಪಟ್ಟ ತಮ್ಮ ಮಕ್ಕಳು ಪರಲೋಕದ ಮನೆಯಾದ ಪರಲೋಕ ರಾಜ್ಯಕ್ಕೆ ಹಿಂದಿರುಗಲು ಎಲ್ಲಾ ಪ್ರಯತ್ನಗಳನ್ನು ಮಾಡುತ್ತಾ ಪಶ್ಚಾತ್ತಾಪ ಪಡುವ ಸುಂದರವಾದ ಕಾರ್ಯವನ್ನು ನಡೆಸಿದಾಗ ದೇವರು ಹೆಚ್ಚು ಮೆಚ್ಚುತ್ತಾರೆ ಎಂದು ದೇವರು ಹೇಳಿದ್ದಾರೆ. ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ 99 ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯವಾಗಿ ಪರಲೋಕದಲ್ಲಿ ಸಂತೋಷ ಉಂಟಾಗುವುದು ಎಂದು ದೇವರು ಹೇಳಿದರು. ನಾವು ದೇವರಿಗೆ ಏನನ್ನು ಅರ್ಪಿಸಬಹುದು ಎಂಬ ಪ್ರಶ್ನೆಗೆ
ಇದು ಉತ್ತರವಲ್ಲವೇ? 될까에 대한 이 답이 여기서 분명히 나오지 ಹಾಗಾದರೆ ಜನರನ್ನು ಪಶ್ಚಾತ್ತಾಪಕ್ಕೆ ಮುನ್ನಡೆಸಲು ನಾವು ಏನು ಮಾಡಬೇಕು? ನೀವು ಪಾಪಿ, ಆದ್ದರಿಂದ ನೀವು ಪಶ್ಚಾತ್ತಾಪ ಪಡಬೇಕು ಎಂದು ನಾವು ಅವರಿಗೆ ಹೇಳುವುದರಿಂದ ಅವರು ಪಶ್ಚಾತ್ತಾಪ ಪಡುತ್ತಾರೆ. ಅವರು ಪಶ್ಚಾತ್ತಾಪ ಪಡಲು ನಾವು ಅವರಿಗೆ ಸಹಾಯ ಮಾಡಬೇಕಲ್ಲವೇ? ನಾವು ದೇವರ ಪ್ರೀತಿ ಮತ್ತು ಪರಲೋಕ ರಾಜ್ಯದ ಸಮಾಚಾರವನ್ನು ಬೋಧಿಸಬೇಕು ಮತ್ತು ಅವರು ಈ ಭೂಮಿಯ ಮೇಲಿನ ತಮ್ಮ ದೈಹಿಕ ಜೀವನಕ್ಕೆ ಮಾತ್ರ ಗಮನ ಕೊಡುವುದರಿಂದ ಅವರು ಅಸ್ತಿತ್ವದಲ್ಲಿದೆ ಎಂದು ತಿಳಿಯದ ಆಧ್ಯಾತ್ಮಿಕ ಲೋಕದ ಮೌಲ್ಯವನ್ನು ಅರಿತುಕೊಳ್ಳಲು ಅವರಿಗೆ ಸಹಾಯ ಮಾಡಬೇಕಲ್ಲವೇ? ಹಾಗಾದರೆ ಈ ಧ್ಯೇಯವನ್ನು ನಡೆಸಲು ನಾವು ಏನು ಮಾಡಬೇಕು? ರೋಮಾಪುರದವರಿಗೆ ಅಧ್ಯಾಯ 10 ವಚನ 12 ಓದೋಣ. ಹೀಗೆ ಹೇಳುತ್ತದೆ, ಈ ವಿಷಯದಲ್ಲಿ ಯಹೂದ್ಯನಿಗೂ ಗ್ರೀಕನಿಗೂ ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರಿಗೂ ಒಬ್ಬನೇ ಕರ್ತ. ಆತನು ತನ್ನ ನಾಮವನ್ನು ಹೇಳಿಕೊಳ್ಳುವವರಿಗೆ ಹೇರಳವಾಗಿ ಕೊಡುವವನಾಗಿದ್ದಾನೆ. ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂದು ಬರೆದದೆ. ಆದರೆ ತಾವು ಯಾವನನ್ನು ನಂಬಲಿಲ್ಲವೋ ಆತನ ನಾಮವನ್ನು ಹೇಳಿಕೊಳ್ಳುವುದು ಹೇಗೆ? ಮತ್ತು ಆತನ ಸುದ್ದಿ ಕೇಳದಿರುವಲ್ಲಿ ಆತನನ್ನು ನಂಬುವುದು ಹೇಗೆ? 자가 없이 ಸಾರಿ ಹೇಳುವವನಿಲ್ಲದೆ ಕೇಳುವುದು ಹೇಗೆ? ಒಬ್ಬ ಪಾಪಿಯನ್ನು ಪಶ್ಚಾತ್ತಾಪಕ್ಕೆ ಮುನ್ನಡೆಸಲು ದೇವರ ತ್ಯಾಗವನ್ನು ಬೋಧಿಸುವವರು ಇರಬೇಕು. ಸತ್ಯವೇದದ ವಾಕ್ಯಗಳನ್ನು ಕಲಿಸುವವರು ಮತ್ತು ಪರಲೋಕದ ಬಗ್ಗೆ ಸತ್ಯವನ್ನು ತಲುಪಿಸುವವರು ಇರಬೇಕು. ಸಾರಿ ಹೇಳುವವನಿಲ್ಲದೆ ಕೇಳುವುದು ಹೇಗೆ? ಮತ್ತು ಆತನ ಸುದ್ದಿ ಕೇಳದಿರುವಲ್ಲಿ ದೇವರನ್ನು ನಂಬುವುದು ಹೇಗೆ? ಆದರೆ ತಾವು ಯಾವನನ್ನು ನಂಬಲಿಲ್ಲವೋ ಆತನ ನಾಮವನ್ನು ಹೇಳಿಕೊಳ್ಳುವುದು ಹೇಗೆ? ರೋಮಾಪುರದವರಿಗೆ ಅಧ್ಯಾಯ 10 ವಚನ 14ರಲ್ಲಿ ಇದನ್ನು ವಿವರಿಸಲಾಗಿದೆ. ವಚನ 14ರಿಂದ ಮುಂದುವರೆಸೋಣ. ಸಾರುವವರು ಕಳುಹಿಸಲ್ಪಡದೆ ಸಾರುವುದೆಲ್ಲಿ? ಇದಕ್ಕೆ ಸರಿಯಾಗಿ ಶುಭದ ಸುವಾರ್ತೆಯನ್ನು ಸಾರುವವರ ಪಾದಗಳು ಎಷ್ಟೋ ಅಂದವಾಗಿವೆ ಎಂದು ಬರೆದದೆ. ಆದರೂ ಆ ಶುಭ ವರ್ತಮಾನಕ್ಕೆ ಎಲ್ಲರೂ ಕಿವಿಗೊಡಲಿಲ್ಲ. ಈ ವಿಷಯದಲ್ಲಿ ಯೆಶಾಯನು, ಕರ್ತನೇ, ನಾವು ಸಾರಿದ ವಾರ್ತೆಯನ್ನು ಯಾರು ನಂಬಿದರು ಎಂದು ನುಡಿಯುತ್ತಾನೆ. ಆದ ಕಾರಣ ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ. ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. ಆದರೂ ಅವರ ಕಿವಿಗೆ ಬೀಳಲಿಲ್ಲವೇನು ಎಂದು ಕೇಳುತ್ತೇನೆ. ಬಿದ್ದದ್ದು ನಿಶ್ಚಯ. ಸಾರುವವರ ಧ್ವನಿಯು ಭೂಮಿಯಲ್ಲೆಲ್ಲ ಪ್ರಸರಿಸಿತು. ಅವರ ನುಡಿಗಳು ಲೋಕದ ಕಟ್ಟಕಡೆಯವರೆಗೂ ವ್ಯಾಪಿಸಿದವು. ಸದಸ್ಯರೇ, ರೋಮಾಪುರದವರಿಗೆ ಅಧ್ಯಾಯ 10ರಲ್ಲಿ ಬರೆದಿರುವಂತೆ ಸಾರಿ ಹೇಳುವವನಿಲ್ಲದೆ ಕೇಳುವುದು ಹೇಗೆ? ಮತ್ತು ಆತನ ಸುದ್ದಿ ಕೇಳದಿರುವಲ್ಲಿ ಆತನನ್ನು ನಂಬುವುದು ಹೇಗೆ? ಅವರು ನಮ್ಮ ನಂಬಿಕೆಯ ಮೂಲವಾದ ದೇವರನ್ನು ನಂಬದಿದ್ದರೆ ಅವರು ಆತನನ್ನು ಹುಡುಕಲು ಸಾಧ್ಯವಿಲ್ಲ ಅಥವಾ ಆತನನ್ನು ಕರೆಯಲು ಸಾಧ್ಯವಿಲ್ಲ. ಆದ್ದರಿಂದ ನಾವೆಲ್ಲರೂ ಪರಲೋಕದಲ್ಲಿ ಪಾಪವನ್ನು ಮಾಡಿ ಈ ಭೂಮಿಗೆ ದೊಬ್ಬಲ್ಪಟ್ಟ ಆಧ್ಯಾತ್ಮಿಕ ಜೀವಿಗಳು ಎಂಬ ಅಂಶವನ್ನು ನಾವು ನೆನಪಿಟ್ಟುಕೊಳ್ಳಬೇಕು ಮತ್ತು ನಾವು ದೇವರ ಮುಂದೆ ಪಶ್ಚಾತ್ತಾಪ ಪಡಬೇಕು. ನಾವು ದೇವರಿಗೆ ಏನನ್ನು ಅರ್ಪಿಸಬಹುದು? ಈ ಪ್ರಶ್ನೆಗೆ ಉತ್ತರವನ್ನು ನಾವು ಸತ್ಯವೇದದಲ್ಲಿ ಪ್ರವಾದಿಯೊಬ್ಬರು ಬರೆದ ಪತ್ರದಲ್ಲಿ ಕಾಣಬಹುದು. ಕರ್ತನಿಗೆ ಮೆಚ್ಚುಗೆಯಾದದ್ದು ಏನೆಂಬುದನ್ನು ಪರಿಶೋಧಿಸಿ ತಿಳುಕೊಳ್ಳಿರಿ ಎಂದು ದೇವರು ಹೇಳಿದರು. ಸಾವಿರಾರು ಟಗರುಗಳನ್ನು, ಲಕ್ಷೋಪಲಕ್ಷ ತೈಲ ಪ್ರವಾಹಗಳನ್ನು ನೋಡಿ ದೇವರು ಮೆಚ್ಚುತ್ತಾರೋ ಅವರಿಗೆ ಮೆಚ್ಚುಗೆಯಾದದ್ದು ಏನು? ನಾವು ದೇವರೊಂದಿಗೆ ನಮ್ರತೆಯಿಂದ ನಡೆದುಕೊಂಡಾಗ ಅವರು ಮೆಚ್ಚುತ್ತಾರೆ ಎಂದು ದೇವರು ಹೇಳಿದ್ದಾರೆ. ಅವರು ಈ ಭೂಮಿಯ ಮೇಲೆ ಇದ್ದಾಗ ನಾವು ಅವರ ಜೀವನವನ್ನು ಪರಿಶೀಲಿಸಿದಾಗ ಅವರ ಧ್ಯೇಯದ ಕೇಂದ್ರ ಬಿಂದು ಏನಾಗಿತ್ತು? ಲೂಕ ಅಧ್ಯಾಯ 19 ವಚನ 10ರ ಪ್ರಕಾರ ಪರಲೋಕ ರಾಜ್ಯದಿಂದ ಕಳೆದು ಹೋದವರನ್ನು ಹುಡುಕಿ ರಕ್ಷಿಸುವ ಕೆಲಸದ ಮೇಲೆ ಅವರು ಗಮನ ಕೊಟ್ಟರು. ಈ ಕಾರಣದಿಂದಲೇ ಯೇಸು ಯೋಹಾನ ಅಧ್ಯಾಯ 5ರಲ್ಲಿ ನನ್ನ ತಂದೆಯು ಇಂದಿನವರೆಗೂ ಕೆಲಸ ಮಾಡುತ್ತಾನೆ, ನಾನು ಕೆಲಸ ಮಾಡುತ್ತೇನೆ ಅಂದರು. ಯೇಸು ಸಬ್ಬತ್ ದಿನದಂದು ವಿಶ್ರಮಿಸದೆ ಕೆಲಸ ಮಾಡುತ್ತಿದ್ದುದನ್ನು ಯಹೂದ್ಯರು ಕಂಡಾಗ ಅವರು ಯೇಸುವನ್ನು ಟೀಕಿಸಿ ಖಂಡಿಸಿದರು. ಆಗ ಯೇಸು, ನನ್ನ ತಂದೆಯು ಸಬ್ಬತ್ ದಿನದಂದು ವಿಶ್ರಾಂತಿ ಪಡೆಯದೆ ಮಾನವ ಕುಲದ ಆಧ್ಯಾತ್ಮಿಕ ಸೃಷ್ಟಿಯ ಕೆಲಸವನ್ನು ನಡೆಸುತ್ತಿದ್ದಾರೆ. ಆದ್ದರಿಂದ ಇಂದಿನವರೆಗೂ ನನ್ನ ತಂದೆಯು ಕೆಲಸ ಮಾಡುತ್ತಿರುವಾಗ ನಾನು ಹೇಗೆ ವಿಶ್ರಾಂತಿ ಪಡೆಯಲಿ ಎಂದು ಹೇಳಿದರು. ಈ ರೀತಿಯಾಗಿ ಒಂದು ಪ್ರಮುಖ ಸತ್ಯವನ್ನು ನಾವು ಅರಿತುಕೊಳ್ಳುವಂತೆ ಮಾಡಿದರು. ಸತ್ಯವೇದದ ಪ್ರಕಾರ ದೇವರು ನಡೆಸಿದ ಧ್ಯೇಯವನ್ನು ನಡೆಸಲು ಮತ್ತು ಆತನ ಚಿತ್ತವನ್ನು ಸರಿಯಾಗಿ ಹಿಂಬಾಲಿಸಲು ನಿಮ್ಮ ವಿನಮ್ರ ಮನೋಭಾವವನ್ನು ದೇವರು ಮೆಚ್ಚುತ್ತಾರೆ ಎಂದು ಬರೆಯಲಾಗಿದೆ. ಸಾವಿರಾರು ಟಗರುಗಳನ್ನು, ಲಕ್ಷೋಪಲಕ್ಷ ತೈಲ ಪ್ರವಾಹಗಳನ್ನು ದೇವರು ಮೆಚ್ಚುವುದಿಲ್ಲ ಎಂದು ಬರೆಯಲಾಗಿದೆ. ಮೀಕ ಅಧ್ಯಾಯ 6ರಲ್ಲಿ ಬರೆದಿರುವಂತೆ ಈ ವಾಕ್ಯಗಳನ್ನು ಮತ್ತೊಮ್ಮೆ ಯೋಚಿಸುವಾಗ ದೇವರು ಈಗ ಏನು ಮಾಡುತ್ತಿದ್ದಾರೆಂದು ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನು ಅವರೊಂದಿಗೆ ನಡೆಸೋಣ. ಮಾರ್ಕ ಅಧ್ಯಾಯ 1 ವಚನ 35 ಓದೋಣ. ಮುಂಜಾನೆ ಇನ್ನು ಮೊಬ್ಬಿರುವಾಗ ಆತನು ಎದ್ದು ಹೊರಟು
ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು. ಸೀಮೋನನು ಅವನ ಸಂಗಡ ಇದ್ದವರು ಆತನನ್ನು ಹಿಂದಟ್ಟಿ ಕಂಡು, ಎಲ್ಲರೂ ನಿನ್ನನ್ನು ಹುಡುಕುತ್ತಾರೆ ಅನ್ನಲಾಗಿ ಆತನು ಅವರಿಗೆ, ನಾವು ಸಮೀಪದಲ್ಲಿರುವ ಬೇರೆ ಊರುಗಳಿಗೆ ಹೋಗೋಣ, ಅಲ್ಲಿಯೂ ನಾನು ಅಲ್ಲಿಯೂ ಯೇಸು ಏನು ಮಾಡಬೇಕು? ಸುವಾರ್ತೆಯನ್ನು ಸಾರಬೇಕು. ಇದಕ್ಕಾಗಿಯೇ 어떻게 했다고 ಅವರು ಏನು ಮಾಡಿದರು? ನಾನು ಹೊರಟು ಬಂದಿದ್ದೇನೆ ಎಂದು ಹೇಳಿದನು. 잃어버린 자를 찾아서 ಯೇಸು ಕಳೆದು ಹೋದದ್ದನ್ನು ಹುಡುಕಿ ರಕ್ಷಿಸಲು ಈ ಭೂಮಿಗೆ ಬಂದರು. ಅವರು ಬೋಧಿಸುವ ಮೂಲಕ ತಮ್ಮ ಧ್ಯೇಯವನ್ನು ನಡೆಸುತ್ತಾರೆ ಎಂದು ಇದರ ಅರ್ಥವಲ್ಲವೇ? ಆದ್ದರಿಂದ 99 ನೀತಿವಂತರು ದೇವರಿಗೆ ನೀಡಬಹುದಾದ ಸಂತೋಷ ಮತ್ತು ಮಹಿಮೆಗೆ ಹೋಲಿಸಿದರೆ, ನೀವು ಒಂದು ಆತ್ಮವನ್ನು ಪಶ್ಚಾತ್ತಾಪಕ್ಕೆ ಮುನ್ನಡೆಸುವಾಗ ನೀವು ದೇವರಿಗೆ ಹೆಚ್ಚಿನ ಸಂತೋಷ ಮತ್ತು ಮಹಿಮೆಯನ್ನು ನೀಡಬಹುದು ಎಂಬುದನ್ನು ನಂಬಿರಿ, ಏಕೆಂದರೆ ಇವು ದೇವರೇ ನಮಗೆ ನೀಡಿರುವ ಮಾತುಗಳಾಗಿವೆ. ಈ ಸಂದೇಶವನ್ನು ತನ್ನ ಪರವಾಗಿ ಎಲ್ಲರಿಗೂ ತಲುಪಿಸಲು ದೇವರು ನಮಗೆ ಅಧಿಕಾರವನ್ನು ನೀಡಿದ್ದಾರೆ. ಯೆಹೆಜ್ಕೇಲನು ಪುಸ್ತಕ ಅಧ್ಯಾಯ 3 ವಚನ 16ರಲ್ಲಿ ಬರೆದ ದೇವರ ಬೋಧನೆಯನ್ನು ನೋಡೋಣ. 7 ದಿವಸಗಳಾದ ಮೇಲೆ ಯೆಹೋವನು ಈ ಮಾತನ್ನು ನನಗೆ ದಯಪಾಲಿಸಿದನು. ನರಪುತ್ರನೇ, ನಾನು ನಿನ್ನನ್ನು ಇಸ್ರಾಯೇಲ್ ವಂಶದವರ ಮೇಲೆ ಕಾವಲುಗಾರನನ್ನಾಗಿ ನೇಮಿಸಿದ್ದೇನೆ. ಹೀಗಿರಲು ನನ್ನ ಬಾಯಿಂದ ಹೊರಡುವ ಮಾತನ್ನು ಕೇಳಿ ನೀವು ಇಸ್ರಾಯೇಲ್ಯರಿಗೆ ಏನು ಮಾಡಬೇಕು? ನನ್ನ ಪರವಾಗಿ ಅವರನ್ನು ಎಚ್ಚರಿಸು. ಎಚ್ಚರಿಸುವುದು ಅಂದರೆ ನಾವು ಅವರಿಗೆ ಬೋಧಿಸಬೇಕು ಎಂದರ್ಥ ಅಲ್ಲವೇ? ಇದು ಯಾರ ಎಚ್ಚರಿಕೆಯಾಗಿದೆ? ನನ್ನ ಬಾಯಿಂದ ಹೊರಡುವ ಮಾತನ್ನು ಕೇಳಿ ನನ್ನ ಪರವಾಗಿ ಅವರನ್ನು ಎಚ್ಚರಿಸು ಎಂದು ದೇವರು ಹೇಳಿದ್ದಾರೆ. ಇದರ ಅರ್ಥ ನನ್ನ ಅಧಿಕಾರವನ್ನು ನನ್ನ ಪರವಾಗಿ ನಡೆಸಿ ಎಂದಾಗಿದೆ. ವಚನ 18ರೊಂದಿಗೆ ಮುಂದುವರೆಸೋಣ. ನಾನು ದುಷ್ಟನಿಗೆ ಸತ್ತೇ ಸಾಯುವಿ ಎಂದು ನುಡಿಯುವಾಗ ನೀನು ಅವನನ್ನು ಎಚ್ಚರಿಸದೆಯೂ, ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವಂತೆ ಅವನಿಗೆ ಬುದ್ಧಿ ಹೇಳದೆಯೂ ಇದ್ದರೆ ಆ ದುಷ್ಟನು ತನ್ನ ಅಪರಾಧದಿಂದ ಸಾಯಬೇಕಾಗುವುದು. ಅವನ ಮರಣಕ್ಕಾಗಿ ನಿನಗೆ ಮುಯ್ಯಿ ತೀರಿಸುವೆನು. ನೀನು ದುಷ್ಟನನ್ನು ಎಚ್ಚರಿಸಿದರೂ ಅವನು ತನ್ನ ದುಷ್ಟತನವನ್ನು ದುರ್ಮಾರ್ಗವನ್ನು ಬಿಡದೆ ಹೋದರೆ ನೀನು ನಿನ್ನ ಪ್ರಾಣವನ್ನು ಉಳಿಸಿಕೊಂಡಿರುವಿ. ಇದಲ್ಲದೆ ಶಿಷ್ಟನು ತನ್ನ ಶಿಷ್ಟತನವನ್ನು ಬಿಟ್ಟು ಅಧರ್ಮ ಮಾಡಿ ನಾನು ಅವನ ಮುಂದೆ ಒಡ್ಡಿದ ಆಟಂಕವನ್ನು ಎಡವಿದರೆ ಅವನು ಸತ್ತೇ ಸಾಯುವನು. ನೀನು ಅವನನ್ನು ಎಚ್ಚರಿಸದೆ ಹೋದ ಕಾರಣ ಅವನು ತನ್ನ ಪಾಪದಿಂದ ಸಾಯಬೇಕಾಯಿತು. ಅವನು ಮಾಡಿದ ಸುಕೃತ್ಯಗಳು ಲೆಕ್ಕಕ್ಕೆ ಬಾರವು. ಅವನ ಮರಣಕ್ಕಾಗಿ ನಿನಗೆ ಮುಯ್ಯಿ ತೀರಿಸುವೆನು. ದೇವರ ವಾಕ್ಯಗಳ ಸುವಾರ್ತೆಯನ್ನು ಸಾರಲು ದೇವರು ನಮ್ಮನ್ನು ಸತ್ಯದ ಕಾವಲುಗಾರರನ್ನಾಗಿ ನೇಮಿಸಿರುವುದರಿಂದ ನಾವು ಸತ್ಯವೇದದಲ್ಲಿ ಬರೆದಿರುವ ವಾಕ್ಯಗಳನ್ನು ಸರಳವಾಗಿ ಹಂಚಿಕೊಳ್ಳುವುದಿಲ್ಲ. ಆದರೆ ನಾವು ಬೋಧಿಸುವಾಗ ದೇವರ ಪರವಾಗಿ ಅವರ ವಾಕ್ಯಗಳನ್ನು ಹೇಳುತ್ತೇವೆ. ದೇವರು ಪ್ರೀತಿಸುವ ಮಾನವ ಕುಲವನ್ನು ರಕ್ಷಣೆಯ ಹಾದಿಯಲ್ಲಿ ನಡೆಸಲು ನಮ್ಮ ತುಟಿಗಳನ್ನು ಬಳಸಿಕೊಂಡು ಆಶೀರ್ವದಿತ ಸುವಾರ್ತೆಯನ್ನು ತಲುಪಿಸಲು ಅವರು ನಮಗೆ ಹೇಳುತ್ತಾರೆ. ಇದರಿಂದ ಈ ಪಾಪದ ಲೋಕದಲ್ಲಿ ಜೀವಿಸುವ ಜನರು ರಕ್ಷಿಸಲ್ಪಟ್ಟು ನಮ್ಮ ಪರಲೋಕದ ಮನೆಗೆ ಹಿಂತಿರುಗಬಹುದು. ಇದು ಬೋಧಿಸುವುದರ ನಿಜವಾದ ಅರ್ಥವಲ್ಲವೇ? ಹಾಗಾದರೆ ಬೋಧಿಸುವ ಸಮಯದಲ್ಲಿ ಯಾರ ಅಧಿಕಾರವನ್ನು ನಮಗೆ ನೀಡಲಾಗಿದೆ? ಬೋಧಿಸುವ ಸಮಯದಲ್ಲಿ ದೇವರ ಅಧಿಕಾರವನ್ನು ನಮಗೆ ನೀಡಲಾಗಿದೆ. ಆದ್ದರಿಂದ ಈ ಸುವಾರ್ತೆ ಕೆಲಸವನ್ನು ಯಾರಿಗಾದರೂ ಒಪ್ಪಿಸಲಾಗಿಲ್ಲ. ದೇವರು ಈ ಕೆಲಸವನ್ನು ಅವರಿಂದ ಅಂಗೀಕರಿಸಲ್ಪಟ್ಟ ಜನರಿಗೆ ಮಾತ್ರ ಒಪ್ಪಿಸಿದ್ದಾರೆಂದು ಸತ್ಯವೇದವು ಹೇಳುತ್ತದಲ್ಲವೇ? ಯೆಹೆಜ್ಕೇಲನು ಅಧ್ಯಾಯ 33 ವಚನ 7ಕ್ಕೆ ಹೋಗೋಣ. ನರಪುತ್ರನೇ, ನಾನು ನಿನ್ನನ್ನು ಇಸ್ರಾಯೇಲ್ ವಂಶದವರಿಗೆ ಕಾವಲುಗಾರನನ್ನಾಗಿ ನೇಮಿಸಿದ್ದೇನೆ. ನೀನು ನನ್ನ ಬಾಯಿಂದ ಹೊರಡುವ ಮಾತನ್ನು ಕೇಳಿ ಯಾರ ದೂತನಾಗಿ? ನನ್ನ ದೂತನಾಗಿ ಅವರನ್ನು ಎಚ್ಚರಪಡಿಸು. ಬೋಧಿಸುವುದು ದೇವರ ಪರವಾಗಿ ಜನರಿಗೆ ಎಚ್ಚರಿಕೆ ನೀಡುವ ಕ್ರಿಯೆಯಾಗಿದೆ. ನಾವು ಬೋಧಿಸುವಾಗ ದೇವರು ನಮಗೆ ನೀಡಿದ ಅಧಿಕಾರದೊಂದಿಗೆ ನಾವು ಬೋಧಿಸುತ್ತೇವೆ. ನಾವು ನಮ್ಮ ಸ್ವಂತ ಜ್ಞಾನದಿಂದ ಅಥವಾ ನಮ್ಮ ಸ್ವಂತ ಸಾಮರ್ಥ್ಯದಿಂದ ಬೋಧಿಸುವುದಿಲ್ಲ ಎಂಬುದನ್ನು ನಾವು ನೆನಪಿಟ್ಟುಕೊಳ್ಳಬೇಕು. ನೀನು ನನ್ನ ಬಾಯಿಂದ ಹೊರಡುವ ಮಾತನ್ನು ಕೇಳಿ ನನ್ನ ದೂತನಾಗಿ ಅವರನ್ನು ಎಚ್ಚರಪಡಿಸು. ನಾನು ದುಷ್ಟನಿಗೆ ದುಷ್ಟನೇ, ಸತ್ತೇ ಸಾಯುವಿ ಎಂದು ನುಡಿಯುವಾಗ ನೀನು ಆ ದುಷ್ಟನನ್ನು ತನ್ನ ದುರ್ಮಾರ್ಗದಿಂದ ತಪ್ಪಿಸಲು ಅವನನ್ನು ಎಚ್ಚರಪಡಿಸದೆ ಹೋದರೆ ಅವನು ತನ್ನ ಅಪರಾಧದಿಂದಲೇ ಸಾಯಬೇಕಾಗುವುದು. ಅವನ ಮರಣಕ್ಕೆ ಹೊಣೆಯಾದ ನಿನಗೆ ನಾನು ಮುಯ್ಯಿ ತೀರಿಸುವೆನು. ಆದರೆ ನೀನು ದುಷ್ಟನನ್ನು ದುರ್ಮಾರ್ಗದಿಂದ ತಪ್ಪಿಸಲು ಅವನನ್ನು ಎಚ್ಚರಿಸಿದರೂ ಅವನು ಅದನ್ನು ಬಿಡದೆ ಹೋದರೆ ತನ್ನ ಅಪರಾಧದಲ್ಲೇ ಸಾಯುವನು. ನೀನು ನಿನ್ನ ಪ್ರಾಣವನ್ನು ಉಳಿಸಿಕೊಂಡಿರುವಿ. ಅಂತಹ ಮಹತ್ವದ ಮತ್ತು ಅರ್ಥಪೂರ್ಣ ಧ್ಯೇಯವನ್ನು ದೇವರು ನಮಗೆ ಒಪ್ಪಿಸಿದ್ದಾರೆ.
이 아무나 ಇದು ಕೇವಲ ಯಾರಾದರೂ ಮಾಡುವ ಕೆಲಸವಲ್ಲ. ಈ ಕೆಲಸವನ್ನು ನಡೆಸಲು ನನ್ನ ಅಧಿಕಾರವನ್ನು ನೀಡುತ್ತೇನೆ ಎಂದು ದೇವರು ಹೇಳಿದ್ದಾರೆ. ಆದ್ದರಿಂದ ಪರಲೋಕದಲ್ಲಿ ಪಶ್ಚಾತ್ತಾಪ ಪಡುವ ಅಗತ್ಯವಿಲ್ಲದ 99 ನೀತಿವಂತರಿಗಿಂತ ಪಶ್ಚಾತ್ತಾಪ ಪಟ್ಟು ತಮ್ಮ ದುರ್ಮಾರ್ಗದಿಂದ ತಿರುಗುವ ಅನೇಕ ಆತ್ಮಗಳಿಗಾಗಿ ಹೆಚ್ಚು ಸಂತೋಷ ಪಡುತ್ತಾರೆಂದು ದೇವರು ನಮಗೆ ತಿಳಿಸಿದ್ದಾರೆ. ನಾವು ಇಂದು ಓದುವ ಯೆಹೆಜ್ಕೇಲನು ಅಧ್ಯಾಯ 3, ಯೆಹೆಜ್ಕೇಲನು ಅಧ್ಯಾಯ 33 ಮತ್ತು ಮಾರ್ಕ ಅಧ್ಯಾಯ 1ರಲ್ಲಿ ಬರೆಯಲಾದ ಎಲ್ಲಾ ಬೋಧನೆಗಳನ್ನು ನಾವು ಒಟ್ಟಿಗೆ ಸೇರಿಸಿ ನೋಡಿದಾಗ ದೇವರು ಯಾವುದರಿಂದ ಹೆಚ್ಚು ಸಂತೋಷ ಪಡುತ್ತಾರೆ ಮತ್ತು ನಾವು ನಮ್ಮ ಪರಲೋಕದ ಮನೆಗೆ ಹಿಂದಿರುಗಿದಾಗ ನಾವು ದೇವರಿಗೆ ಏನನ್ನು ಅರ್ಪಿಸಬಹುದು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಈ ಭೂಮಿಯ ಮೇಲಿರುವ ಎಲ್ಲವನ್ನೂ ದೇವರು ಈಗಾಗಲೇ ಹೊಂದಿದ್ದಾರೆ. ವಾಸ್ತವದಲ್ಲಿ ಈ ಭೂಮಿಯ ಮೇಲೆ ಇರುವುದಕ್ಕಿಂತ ಹೆಚ್ಚು ಅಮೂಲ್ಯವಾದ ವಸ್ತುಗಳು ವಿಶ್ವದಲ್ಲಿದೆ. ನಾವು ದೇವರಿಗೆ ಇಡೀ ಭೂಮಿಯನ್ನು ಮತ್ತು ಅದರಲ್ಲಿರುವ ಸಮಸ್ತವನ್ನು ಕೊಟ್ಟರೂ ಅವರು ಸಂತೋಷ ಪಡುತ್ತಾರೆ. ಅದು ದೇವರಿಗೆ ಬೇಕಾಗಿರುವುದಿಲ್ಲ ಅಥವಾ ಅವರು ಅದನ್ನು ಬಯಸುವುದಿಲ್ಲ. ಪಶ್ಚಾತ್ತಾಪ ಪಡುವ ಒಬ್ಬ ಪಾಪಿಯಿಂದ ಅವರು ಸಂತೋಷ ಪಡುತ್ತಾರೆ ಎಂದು ದೇವರು ಹೇಳಿದ್ದಾರೆ. ಮತ್ತು ನಾವು ಅವರೊಂದಿಗೆ ನಮ್ರತೆಯಿಂದ ನಡೆದುಕೊಳ್ಳುವಾಗ, ಅವರು ಮಾಡುವ ಸುವಾರ್ತೆ ಕೆಲಸದಲ್ಲಿ ಭಾಗಿಯಾಗುವಾಗ ಅವರು ಸಂತೋಷ ಪಡುತ್ತಾರೆ. ದೇವರು ನಮ್ಮಿಂದ ಬಯಸುವುದು ಇದನ್ನೇ. ಬೋಧನೆ 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 ಎಂದು ಸತ್ಯವೇದ ಹೇಳುವುದರಿಂದ ಬೋಧಿಸುವುದು ಎಂದರೆ ಕೇವಲ ಸತ್ಯವೇದದ ಜ್ಞಾನವನ್ನು ಇತರ ಜನರಿಗೆ ತಲುಪಿಸುವುದು ಎಂದು ನಾವು ಭಾವಿಸಬಹುದು. ಎಷ್ಟಾದರೂ ಇದು ನಿಜವಲ್ಲ. ನಾವು ಬೋಧಿಸುವ ಸಮಯವು ದೇವರು ತಮ್ಮ ಪರವಾಗಿ ಸುವಾರ್ತೆ ಕೆಲಸವನ್ನು ನಡೆಸಲು ನಮಗೆ ಅಧಿಕಾರವನ್ನು ನೀಡುವುದಾಗಿದೆ ಮತ್ತು ಮಾನವ ಕುಲವನ್ನು ರಕ್ಷಿಸಲು ನಮ್ಮನ್ನು ಪ್ರಮುಖ ಸ್ಥಾನದಲ್ಲಿರಿಸುವ ಸಮಯವಾಗಿದೆ. ನಾವು ಬೋಧನೆಯ ನಿಜವಾದ ಅರ್ಥವನ್ನು ಅರ್ಥ ಮಾಡಿಕೊಂಡು ದೇವರು ನಮ್ಮನ್ನು ಈ ಗೌರವದ ಸ್ಥಾನದಲ್ಲಿ ಇರಿಸಿದ್ದಾರೆ ಮತ್ತು ಈ ರೀತಿಯ ಅಧಿಕಾರವನ್ನು ನಮಗೆ ಕೊಟ್ಟಿದ್ದಾರೆ ಎಂಬ ಅಂಶವನ್ನು ಹಗುರವಾಗಿ ತೆಗೆದುಕೊಳ್ಳದೆ ನಾವು ಶ್ರದ್ಧೆಯಿಂದ ಸುವಾರ್ತೆಯನ್ನು ಸಾರೋಣ. ಸಬ್ಬತ್ ದಿನವನ್ನು ಆಚರಿಸುವ ಆಜ್ಞೆಯನ್ನು ಮತ್ತು ಪಸ್ಕವನ್ನು ಆಚರಿಸುವ ಆಜ್ಞೆಯನ್ನು ಯಾವ ಸಭೆ ಪಾಲಿಸುತ್ತಿದೆ? ಯೇಸುವಿನ ಹೊಸ ಹೆಸರನ್ನು ನಂಬುವ ಆಜ್ಞೆಯನ್ನು ಮತ್ತು ತಂದೆ, ಮಗ ಮತ್ತು ಪವಿತ್ರಾತ್ಮನ ಹೆಸರಿನಲ್ಲಿ ಜನರಿಗೆ ದೀಕ್ಷಾಸ್ನಾನ ಮಾಡಿಸುವ ಆಜ್ಞೆಯನ್ನು ಯಾವ ಸಭೆ ಪಾಲಿಸುತ್ತಿದೆ? 지금 받들고 있습니까? ಈ ಎಲ್ಲ ಆಜ್ಞೆಗಳನ್ನು ಇತರ ಸಂಸ್ಥೆಗಳಿಗೆ ಒಪ್ಪಿಸಲಾಗಿಲ್ಲ. 그러나 위임되어진 어떤 내용이 아닙니다. ಈ ಧ್ಯೇಯವನ್ನು ನಡೆಸುವ ಪಾತ್ರವನ್ನು ಪರಲೋಕದ ರಾಜವಂಶದ ಯಾಜಕರಿಗೆ ಮಾತ್ರ ನೀಡಲಾಗಿದೆ. ನನ್ನ ಪರವಾಗಿ ಅವರನ್ನು ಎಚ್ಚರಿಸು ಎಂದು ದೇವರು ಹೇಳಿದ್ದಾರೆ. ನಿಮಗೆ ತಿಳಿದಿರುವಂತೆ ಬಹಳ ಹಿಂದೆ ಕೊರಿಯಾದಲ್ಲಿ ರಹಸ್ಯ ರಾಜವಂಶದ ಪರೀಕ್ಷಕರು ಇದ್ದರು. ಕುದುರೆಯ ಕೆತ್ತನೆಯ ಬ್ಯಾಡ್ಜ್ ಆಗಿರುವ ಮಾಪೆಯು ರಾಜನ ಪರವಾಗಿ ರಾಜನ ಆಜ್ಞೆಗಳನ್ನು ನಡೆಸಲು ಕಳುಹಿಸಲಾದ ರಹಸ್ಯ ಅಧಿಕಾರಿ ಎಂದು ತೋರಿಸಲು ರಹಸ್ಯ ರಾಜವಂಶದ ಪರೀಕ್ಷಕರು ಬಳಸುತ್ತಿದ್ದ ಟೋಕನ್ ಆಗಿತ್ತು. ಆದ್ದರಿಂದ ಮಾಪೆಯಿಂದಾಗಿ ಬ್ಯಾಡ್ಜ್ ನಲ್ಲಿ ತೋರಿಸಿರುವಂತೆ ಹೆಚ್ಚಿನ ಕುದುರೆಗಳನ್ನು ಬಾಡಿಗೆಗೆ ಪಡೆಯುವ ಅಧಿಕಾರವನ್ನು ಪರೀಕ್ಷಕರು ಹೊಂದಿದ್ದರು. ಭ್ರಷ್ಟ ಅಧಿಕಾರಿಗಳನ್ನು ತಕ್ಷಣವೇ ಅವರ ಸ್ಥಾನಗಳಿಂದ ತೆಗೆದುಹಾಕಿ ಅವರಿಗೆ ಶಿಕ್ಷೆಯನ್ನು ವಿಧಿಸುತ್ತಿದ್ದರು. ಅಧಿಕಾರಿಗಳಿಗೆ ಪ್ರಶಸ್ತಿ ಅಥವಾ ಶಿಕ್ಷೆಯನ್ನು ನೀಡುವ ಅಧಿಕಾರವನ್ನು ರಹಸ್ಯ ರಾಜವಂಶದ ಪರೀಕ್ಷಕರಿಗೆ ನೀಡಲಾಗಿತ್ತು. ಏಕೆಂದರೆ ರಹಸ್ಯ ರಾಜವಂಶದ ಪರೀಕ್ಷಕರಿಗೆ ತೀರ್ಪು ಮಾಡುವ ರಾಜನ ಅಧಿಕಾರವನ್ನು ತಾತ್ಕಾಲಿಕವಾಗಿ ನೀಡಲಾಗಿತ್ತು. ಇಂದು ದೇವರು ನಮಗೆ ತಮ್ಮ ಅಧಿಕಾರವನ್ನು ನೀಡಿದ್ದಾರೆ. ಆ ಅಧಿಕಾರದಿಂದ ಜನರಿಗೆ ಅವರ ಪರವಾಗಿ ಎಚ್ಚರಿಕೆ ನೀಡಲು ದೇವರು ನಮಗೆ ಹೇಳಿದ್ದಾರೆ. ದೇವರ ಎಲ್ಲಾ ವಾಕ್ಯಗಳನ್ನು ಬೋಧಿಸಲು ನಮಗೆ ನೀಡಲಾದ ಅಂತಹ ಅಧಿಕಾರವನ್ನು ನಾವು ಎಂದಿಗೂ ಚಿಕ್ಕದು ಅಥವಾ ಕ್ಷುಲ್ಲಕವೆಂದು ಪರಿಗಣಿಸಬಾರದು. ದೇವರ ವಾಕ್ಯವೇ ಮಾನವ ಕುಲವನ್ನು ರಕ್ಷಿಸುವ ಮಾರ್ಗವಾಗಿದೆ, ಮಾನವ ಕುಲವನ್ನು ರಕ್ಷಿಸುವ ಸತ್ಯವಾಗಿದೆ ಮತ್ತು ಮಾನವ ಕುಲವನ್ನು ರಕ್ಷಿಸುವ ಜೀವವಾಗಿದೆ ಎಂಬ ಸತ್ಯವನ್ನು ನಮ್ಮ ಹೃದಯದಲ್ಲಿ ಆಳವಾಗಿ ಕೆತ್ತಿಕೊಳ್ಳೋಣ. ಮತ್ತೊಮ್ಮೆ ನಾವು ದೇವರನ್ನು ಹೆಚ್ಚು ಮೆಚ್ಚಿಸುವ ಯಾವುದನ್ನು ಅವರಿಗೆ ಅರ್ಪಿಸಬಹುದು ಎಂದು ಯೋಚಿಸುತ್ತೇವೆಂದು ನಿರೀಕ್ಷಿಸುತ್ತೇನೆ. 제가 꼭 되시길 바라겠습니다. ದೈಹಿಕ ಪೋಷಕರ 70ನೇ ಹುಟ್ಟುಹಬ್ಬಕ್ಕೂ ಸಹ ಮಕ್ಕಳು ತಮ್ಮ ಪೋಷಕರನ್ನು ಸಂತೋಷಪಡಿಸಲು ಏನು ಖರೀದಿಸಬಹುದು ಎಂದು ಯೋಚಿಸುತ್ತಾರೆ. ನಂತರ ಅವರು ತಮ್ಮ ಪೋಷಕರಿಗೆ ವಯಸ್ಸಾಗುತ್ತಿದ್ದಂತೆ ಮತ್ತು ರೋಗಗಳಿಗೆ ಒಳಗಾಗುತ್ತಿದ್ದಂತೆ ಪೂರಕ ಗಿಡಮೂಲಿಕೆ ಔಷಧಿಗಳಂತಹ ಉಡುಗೊರೆಗಳನ್ನು ಸಿದ್ಧ ಮಾಡುತ್ತಾರೆ ಅಥವಾ ತಮ್ಮ ಬೆನ್ನನ್ನು ತುರಿಸಿಕೊಳ್ಳಲು ಸುಲಭವಾಗುವಂತೆ ತುರಿಸಿಕೊಳ್ಳುವ ವಸ್ತುಗಳಂತಹ ಉಡುಗೊರೆಗಳನ್ನು ಅಥವಾ ಹೆಚ್ಚು ತಾಂತ್ರಿಕವಾಗಿ ಅಭಿವೃದ್ಧಿ ಹೊಂದಿದ
ಉತ್ಪನ್ನವಾದ ಎಲೆಕ್ಟ್ರಿಕ್ ಮಸಾಜರ್ ಅನ್ನು ಸಿದ್ಧ ಮಾಡುತ್ತಾರೆ. ಜನರು ತಮ್ಮ ಪೋಷಕರನ್ನು ಸಂತೋಷಪಡಿಸಲು ಈ ವಸ್ತುಗಳನ್ನು ಸಿದ್ಧ ಮಾಡಲು ಸಾಕಷ್ಟು ಪ್ರಯತ್ನಗಳನ್ನು ಮಾಡುವುದನ್ನು ನಾನು ಆಗಾಗ ನೋಡುತ್ತೇನೆ. ಆದರೆ ನಮ್ಮ ಪೋಷಕರಾದ ದೇವರು ಅವರನ್ನು ಹೆಚ್ಚು ಮೆಚ್ಚಿಸುವಂತದ್ದನ್ನು ಈಗಾಗಲೇ ನಮಗೆ ತಿಳಿಸಿದ್ದಾರೆ. ಸಾವಿರಾರು ಟಗರುಗಳನ್ನು ಲಕ್ಷೋಪಲಕ್ಷ ತೈಲ ಪ್ರವಾಹಗಳ ತೈಲದ 10,000 ನದಿಗಳಿಗಿಂತ ಪಶ್ಚಾತ್ತಾಪ ಪಡುವ ಒಬ್ಬ ಪಾಪಿಯ ಬಗ್ಗೆ ನಾನು ಹೆಚ್ಚು ಸಂತೋಷ ಪಡುತ್ತೇನೆ ಎಂದು ದೇವರು ಹೇಳಿದರು. ಆದ್ದರಿಂದಲೇ ಪಾಪಿಗಳನ್ನು ಪಶ್ಚಾತ್ತಾಪಕ್ಕೆ ಮುನ್ನಡೆಸಲು ತಮ್ಮ ಅಧಿಕಾರವನ್ನು ತಾತ್ಕಾಲಿಕವಾಗಿ ಬಳಸಿಕೊಳ್ಳುವಂತೆ ದೇವರು ಹೇಳಿದ್ದಾರೆ. ದೇವರು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಆಧ್ಯಾತ್ಮಿಕ ಮಾಪೆಯನ್ನು ನೀಡಿದ್ದಾರೆ ಮತ್ತು ನಮ್ಮನ್ನು ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಗೆ ಕಳುಹಿಸಿದ್ದಾರೆ. ನೀವು ಬೋಧಿಸುವಾಗ ನೀವು ಹೊಂದಿರುವ ಅಧಿಕಾರವು ಅಂತಹ ಶಕ್ತಿಯುತ ಮತ್ತು ಅದ್ಭುತವಾದ ಅಧಿಕಾರವಾಗಿದೆ. ನಾವು ಭಿಕ್ಷೆ ಬೇಡಲು ಅಥವಾ ದಾನ ಕೇಳಲು ಜನರ ಬಳಿಗೆ ಹೋಗುವುದಿಲ್ಲ. ಅವರನ್ನು ರಕ್ಷಿಸಲು ನಾವು ಆಧ್ಯಾತ್ಮಿಕ ಮಾಪೆಯೊಂದಿಗೆ ಅವರ ಬಳಿಗೆ ಹೋಗುತ್ತೇವೆ, ಅಲ್ಲವೇ? ದೇವರು ನಮಗೆ ಅಂತಹ ಮಹತ್ವದ ಪಾತ್ರವನ್ನು ಒಪ್ಪಿಸಿದ್ದಾರೆ. ಅದು ಸಹಾಯವಿಲ್ಲದೆ ಒಂಟಿಯಾಗಿ ಬಿಟ್ಟರೆ ಸಾಯುವುದನ್ನು ಬಿಟ್ಟು ಬೇರೆ ದಾರಿ ಇಲ್ಲದ ಜನರನ್ನು ರಕ್ಷಿಸುತ್ತದೆ. 2 ತಿಮೋಥೆಯನಿಗೆ ಅಧ್ಯಾಯ 4:1 ದೇವರ ಬೋಧನೆಯನ್ನು ನೋಡೋಣ. ದೇವರ ಮುಂದೆ ಮತ್ತು ಜೀವಿಸುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವುದಕ್ಕೆ ಬರುವ ಕ್ರಿಸ್ತ ಯೇಸುವಿನ ಮುಂದೆ ಆತನ ಪ್ರತ್ಯಕ್ಷತೆಯ ಮೇಲೆಯೂ ಆತನ ರಾಜ್ಯದ ಮೇಲೆಯೂ ಆಣೆಯಿಟ್ಟು ನಾನು ನಿನಗೆ ಖಂಡಿತವಾಗಿ ಹೇಳುವುದೇನೆಂದರೆ, ನಾವು ಏನು ಮಾಡಬೇಕು? ದೇವರ ವಾಕ್ಯವನ್ನು ಸಾರು. ದೇವರು ನಮಗೆ ಬೋಧಿಸಲು ಹೇಳಿದಾಗ ನಮಗೆ ಹೊರೆಯಾಗಬೇಕೆಂದು ಅವರು ಬಯಸುವುದಿಲ್ಲ. ಬದಲಿಗೆ ದೇವರ ಎಚ್ಚರಿಕೆಯನ್ನು ಕೊಡುವ ಆಜ್ಞೆಯನ್ನು ನಡೆಸುವಾಗ ಅವರ ಪರವಾಗಿ ದೇವರ ವಾಕ್ಯವನ್ನು ಬೋಧಿಸುವ ಪ್ರಕ್ರಿಯೆಯಲ್ಲಿ ನಾವು ವಿನಮ್ರರಾಗಬೇಕೆಂದು ಅವರು ಬಯಸುತ್ತಾರೆ. ನಾವು ಫಲವನ್ನು ಪಡೆದಾಗ ನಿಜವಾದ ಸಂತೋಷ ಏನೆಂದು ಅರಿತುಕೊಂಡು ಸುಲಭವಾಗಿ ಏನನ್ನು ಮಾಡಲಾಗುವುದಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕೆಂದು ಬಯಸುತ್ತಾರೆ. ಬೋಧನೆಯ ಮೂಲಕ ಪರಲೋಕದ ತಂದೆ ಮತ್ತು ಪರಲೋಕದ ತಾಯಿ ಅವರ ಮಕ್ಕಳಾದ ನಮ್ಮನ್ನು ಪಶ್ಚಾತ್ತಾಪ ಮತ್ತು ರಕ್ಷಣೆಗೆ ಮುನ್ನಡೆಸುವ ಎಲ್ಲಾ ಪ್ರಕ್ರಿಯೆಗಳನ್ನು ಎಂದಿಗೂ ಸುಲಭವಾಗಿ ಮಾಡಲಾಗುವುದಿಲ್ಲ ಎಂದು ನಾವು ಗ್ರಹಿಸಿಕೊಳ್ಳಬಹುದು. ಬೋಧಿಸುವಾಗ ನಾವು ತಂದೆ ಮತ್ತು ತಾಯಿಯ ತ್ಯಾಗದ ಕುರಿತು ಸಹ ಯೋಚಿಸಬಹುದು. ನಾವು ಚಿಕ್ಕ ಮಗುವಿನ ನಂಬಿಕೆ ಹೊಂದಿರದೆ ಪ್ರಬುದ್ಧ ನಂಬಿಕೆಯನ್ನು ಹೊಂದಲು ದೇವರು ನಮ್ಮ ದೈನಂದಿನ ಜೀವನದಲ್ಲಿ ವಿವಿಧ ಪರಿಸ್ಥಿತಿಗಳಲ್ಲಿ ನಮ್ಮನ್ನು ಇರಿಸುತ್ತಾರೆ ಎಂದು ನಾವು ಯಾವಾಗಲೂ ನೆನಪಿಟ್ಟುಕೊಳ್ಳಬೇಕು. ನಾನು ದೇವರನ್ನು ನಂಬಿದ್ದರೂ ನನಗೆ ಏಕೆ ಹೀಗೆ ಆಗುತ್ತಿದೆ ಎಂದು ಕೆಲವರು ಯೋಚಿಸಬಹುದು. ಸದಸ್ಯರೇ, ಎಲ್ಲಿ ಕೃಪೆಯು ಉಕ್ಕಿ ಹರಿಯುತ್ತದೆಯೋ ಅಲ್ಲಿ ಹೆಚ್ಚು ಶ್ರಮವಿರುತ್ತದೆ. ನಿಮ್ಮ ಹಾದಿಯಲ್ಲಿ ನೀವು ಬಹಳಷ್ಟು ಅಡೆತಡೆಗಳನ್ನು ಹೊಂದಿದ್ದರೆ ನಿಮಗಾಗಿ ಹೇರಳವಾದ ಕೃಪೆ ಮತ್ತು ಆಶೀರ್ವಾದಗಳು ಕಾಯುತ್ತಿವೆ ಎಂದು ನೀವು ಸಂಶಯವಿಲ್ಲದೆ ನಂಬಬಹುದು. ವಚನ 2 ಮುಂದುವರೆಸೋಣ. ದೇವರ ವಾಕ್ಯವನ್ನು ಸಾರು. ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು. ಪೂರ್ಣ ದೀರ್ಘ ಶಾಂತಿಯಿಂದ ಉಪದೇಶಿಸುತ್ತಾ ಖಂಡಿಸು, ಗದರಿಸು, ಎಚ್ಚರಿಸು. ನಾವು ಪೂರ್ಣ ದೀರ್ಘ ಶಾಂತಿಯಿಂದ ಉಪದೇಶಿಸಬೇಕು. ಕೆಲವೊಮ್ಮೆ ಇದು ಸರಿಯಾದ ನಡವಳಿಕೆಯಲ್ಲ. ಪರಲೋಕ ರಾಜ್ಯಕ್ಕೆ ಹೋಗಲು ನಾವು ಎಲ್ಲಾ ಪ್ರಯತ್ನಗಳನ್ನು ಮಾಡಬೇಕಲ್ಲವೇ ಎಂದು ಹೇಳುತ್ತಾ ನಾವು ಇತರರನ್ನು ಖಂಡಿಸಿ, ಗದರಿಸಿ, ಎಚ್ಚರಿಸಬೇಕು. ವಚನ 3 ಹೀಗೆ ಹೇಳುತ್ತದೆ, ಯಾಕಂದರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ. ಅದರಲ್ಲಿ ಅವರು ತೀಟೆ ಕಿವಿಗಳುಳ್ಳವರಾಗಿ ತಮ್ಮ ದುರಾಶೆಗಳಿಗೆ ಅನುಕೂಲರಾದ ಅನೇಕ ಉಪದೇಶಕರನ್ನು ಇಟ್ಟುಕೊಳ್ಳುವರು. ಅವರು ಸತ್ಯ ಬೋಧನೆಗೆ ಕಿವಿಗೊಡದೆ ಕಲ್ಪನಾ ಕಥೆಗಳನ್ನು ಕೇಳುವುದಕ್ಕೆ ಹೋಗುವರು. ಆದರೆ ನೀನು ಎಲ್ಲಾ ವಿಷಯಗಳಲ್ಲಿ ಸ್ವಸ್ಥ ಚಿತ್ತನಾಗಿರು, ಶ್ರಮೆಯನ್ನು ತಾಳಿಕೋ. ನಾವು ಯಾವ ರೀತಿಯ ಕೆಲಸವನ್ನು ಮಾಡಬೇಕು? ಸೌವಾರ್ತಿಕನ ಕೆಲಸವನ್ನು ಮಾಡು. ನಿನಗೆ ನೇಮಿಸಿರುವ ಸೇವೆಯನ್ನು ಲೋಪವಿಲ್ಲದೆ ನಡೆಸು. ನಮಗೆ ನೇಮಿಸಿರುವ ಸೇವೆ ಏನಾಗಿದೆ? ದೇವರು ತಮ್ಮ ಪರವಾಗಿ ಜನರಿಗೆ ಎಚ್ಚರಿಕೆಯನ್ನು ನೀಡುವ ಅದ್ಭುತವಾದ ಮತ್ತು ಗೌರವಾನ್ವಿತ ಕರ್ತವ್ಯವನ್ನು ನಮಗೆ ನೀಡಿದ್ದಾರೆ. ನಾವು ಬೋಧಿಸುತ್ತಿರುವಾಗ ಆ ಕ್ಷಣದಲ್ಲಿ ದೇವರು ನಮಗೆ ಒಪ್ಪಿಸಿದ ಅಂತಹ ಮಹಿಮಾನ್ವಿತ ಮತ್ತು ಗೌರವಾನ್ವಿತ ಕರ್ತವ್ಯವನ್ನು ನಾವು ನಡೆಸುತ್ತೇವೆ. ವಚನ 6, ಯಾಕಂದರೆ ನಾನಂತೂ ಈಗಲೇ ಪಾನದ್ರವ್ಯವಾಗಿ ಅರ್ಪಿತನಾಗುತ್ತಾ ಇದ್ದೇನೆ. ನಾನು ಹೊರಟು ಹೋಗಬೇಕಾದ ಸಮಯವು ಸಮೀಪಕ್ಕೆ ಬಂದಿದೆ. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುವನು. ದೇವರು ನಮ್ಮನ್ನು ಆಶೀರ್ವದಿಸುತ್ತಾರೆ ಮತ್ತು ನೀತಿಯ ಕಿರೀಟವನ್ನು ಮತ್ತು ಪರಲೋಕ ರಾಜ್ಯದಲ್ಲಿ ನಮಗೆ ಸ್ವರ್ಗೀಯ ರಾಜವಂಶದ ಯಾಜಕತ್ವವನ್ನು ಸಿದ್ಧ ಮಾಡುತ್ತಾರೆ ಎಂದು ಸತ್ಯವೇದ ಹೇಳುತ್ತದೆ. ವಚನ 17ಕ್ಕೆ ಹೋಗೋಣ. ಆದರೆ ಕರ್ತನು ನನ್ನ ಬಳಿಯಲ್ಲಿ ನಿಂತು ನನ್ನನ್ನು ಬಲಪಡಿಸಿ ನನ್ನ ಮೂಲಕ ಸುವಾರ್ತೆಯು ಸಂಪೂರ್ಣವಾಗಿ ಸಾರಲ್ಪಡುವಂತೆಯೂ
ಅನ್ಯ ಜನರೆಲ್ಲರೂ ಅದನ್ನು ಕೇಳುವಂತೆಯೂ ಮಾಡಿದನು. ಇದಲ್ಲದೆ ಆತನು ನನ್ನನ್ನು ಸಿಂಹದ ಬಾಯೊಳಗಿಂದ ತಪ್ಪಿಸಿದನು. ನಾನು ಯಾವ ದುಷ್ಕೃತ್ಯವನ್ನು ಮಾಡದಂತೆ ಕರ್ತನು ನನ್ನನ್ನು ಕಾಪಾಡಿ 들어가도록 ತನ್ನ ಬಳಿಗೆ ಪರಲೋಕ ರಾಜ್ಯಕ್ಕೆ ಸೇರಿಸುವನು. 영광이 세 ಯುಗಯುಗಾಂತರಗಳಲ್ಲಿಯೂ ಆತನಿಗೆ ಸ್ತೋತ್ರ. ಆಮೇನ್. ಈ ವಚನದ ಕೊನೆಯಲ್ಲಿ ಬರೆಯಲಾದ ಆಮೇನ್ ಎಷ್ಟು ಸುಂದರವಾಗಿದೆ ಅಲ್ಲವೇ? ಅಪೊಸ್ತಲ ಪೌಲನ ಜೀವನವು 바울의 생애 ಬೋಧಿಸುವ ಜೀವನವಾಗಿತ್ತು. ಅವನು ದೇವರಿಂದ ಸ್ವೀಕರಿಸಿದ ಕರ್ತವ್ಯಗಳನ್ನು ನಡೆಸಲು ಪ್ರತಿ ಕ್ಷಣವನ್ನು ಬಳಸಿದನು. ಅಂತಿಮವಾಗಿ ದೇವರ ವಾಕ್ಯವನ್ನು ಭೂಮಿಯ ಕಟ್ಟಕಡೆಗೂ ಬೋಧಿಸಲಾದಾಗ ತಂದೆ ಮತ್ತು ತಾಯಿ, ಈಗ ನೀವು ಇನ್ನು ಮುಂದೆ ನನ್ನ ಪರವಾಗಿ ಅವರಿಗೆ ಎಚ್ಚರಿಕೆ ನೀಡುವ ಅಗತ್ಯವಿಲ್ಲ, ಈಗ ನಾವು ಎಲ್ಲಾ ಬಾಗಿಲುಗಳನ್ನು ಮುಚ್ಚುತ್ತೇವೆ ಎಂದು ಹೇಳುವರು ಮತ್ತು ಪರಲೋಕದ ಬಾಗಿಲುಗಳು ಮುಚ್ಚಲ್ಪಡುತ್ತವೆ. ಆ ಸಮಯದಲ್ಲಿ ನಾವು ಯೆಹೆಜ್ಕೇಲನು ಅಧ್ಯಾಯ 3 ಮತ್ತು ಯೆಹೆಜ್ಕೇಲನು ಅಧ್ಯಾಯ 33ರಲ್ಲಿ ಬರೆದ ವಾಕ್ಯಗಳನ್ನು ನೆನಪಿಸಿಕೊಂಡು ಧ್ಯೇಯವನ್ನು ನಡೆಸಲು ಪ್ರಯತ್ನಿಸುತ್ತಾ, ತಂದೆ ತಾಯಿ ನನಗೆ ಅವರ ಅಧಿಕಾರವನ್ನು ಬಳಸಲು ಸಮಯ ನೀಡಿದಾಗ ನಾನು ಅದನ್ನು ಏಕೆ ನಡೆಸಲಿಲ್ಲ, ಇಂದಿನಿಂದ ನಾನು ಅದನ್ನು ಮಾಡುತ್ತೇನೆ ಎಂದು ಯೋಚಿಸಿದರೂ ತುಂಬಾ ತಡವಾಗಿರುತ್ತದೆ. ದೇವರು ಈಗಾಗಲೇ ಹುಡುಕಬೇಕಾದ ಎಲ್ಲಾ ಪರಲೋಕದ ಮಕ್ಕಳನ್ನು ಹುಡುಕಿದ ನಂತರ ಇದು ನಡೆಯುತ್ತದೆ. ಆದ್ದರಿಂದ ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು ಎಂದು ದೇವರು ಹೇಳಿದ್ದಾರೆ. ಪಾಪಿಯ ಸುಂದರ ಪಶ್ಚಾತ್ತಾಪವನ್ನು ದೇವರಿಗೆ ಸಲ್ಲಿಸಲು ಮತ್ತು ಸಮಯವು ಹಾದು ಹೋಗುವ ಮೊದಲು ಎಲ್ಲಾ ಪರಲೋಕದ ಒಳ್ಳೆಯ ಫಲಗಳನ್ನು ಬೇಗನೆ ಕೊಯ್ಲು ಮಾಡಲು ನಾನು ಚಿಯೋನಿನ ಎಲ್ಲಾ ಮಕ್ಕಳನ್ನು ಕೇಳಿಕೊಳ್ಳುತ್ತೇನೆ. 시온의 ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ. 말씀 마치도록 ಧನ್ಯವಾದಗಳು. 감사합니다.